ಗುರುವಿಗೆ ಶರಣು, ಸದ್ಗುರುವಿಗೆ ಶರಣು. ವಿಶೇಷವಾಗಿ ನಮ್ಮ ಗುರುಗಳಾದ ಶ್ರೀ ಅವಧೂತ ರಾಜಯೋಗಿ ನಾಮದೇವಗೌಡ ಗುರುಗಳ ಶರಣಾರವಿಂದರಲ್ಲಿ ಶರಣಾರ್ಥಿಯನ್ನು ತಿಳಿಸುತ್ತಾ, ಹಾಗೂ ಈ ಕಾರ್ಯಕ್ರಮದಲ್ಲಿ ವಿಡಿಯೋನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಪ್ರಥಮದಲ್ಲಿ ಎಲ್ಲ ಜೀವಗಳಲ್ಲಿ ಮಾನವ ಜನ್ಮ ವಿಶೇಷ ಶ್ರೇಷ್ಠ. ಆದ್ದರಿಂದ ಈ ಜಗತ್ತು ಸುಂದರವಾಗಿ ಬೆಳಗಬೇಕಾದ್ರೆ, ಸುಂದರವಾಗಿ ಜೀವನ ಸಾಗಬೇಕಾತಂದ್ರೆ, ಸ್ವತಂತ್ರದಿಂದ ಬದುಕಬೇಕಾತಂದ್ರೆ ಮಾನವನನ್ನು ಬಿಟ್ಟು ಬೇರೆ ಪ್ರಾಣಿಗಳಲ್ಲಿ ಈ ಗುಣ ಇರುವುದಿಲ್ಲ. ಆದ ಕಾರಣ ವಿಶೇಷವಾಗಿ ಹಿಂದಕ ಋಷಿಮುನಿಗಳು, ಸಾಧು ಸತ್ಪುರುಷರು, ಶರಣರು, ದಾಸರು ವಿಶೇಷವಾಗಿ ಮಾನವ ಕುಲಕ್ಕೆ ದಾರಿದೀಪವಾಗಿ ದೀಪದಂತೆ ನಿಮ್ಮೆಲ್ಲರಿಗೆ ದಾರಿ ತೋರಿಸಿದ್ದಾರೆ. ಅವರು ಹೇಳಿದ ಮಾರ್ಗದಲ್ಲಿ ನಾವು ನಡೆದರೆ ಸುಖದಿಂದ ನೆಮ್ಮದಿಯಿಂದ ಬದುಕಿ ಮುಕ್ತಿ ಪಡೆಯಬಹುದು. ಏನು ತಪಸ್ಸು ಗುಡ್ಡಕ್ಕೆ ಹೋಗಿ ತಪಸ್ಸು ಮಾಡೋದು ಬೇಕಾಗಿಲ್ಲ, ಗವಿಗೆ ಕೂಡೋದು ಬೇಕಾಗಿಲ್ಲ, ಸಂಸಾರ ಬಿಟ್ಟು ಹೋಗೋದು ಬೇಕಾಗಿಲ್ಲ. ನಿಜವಾದ ತಪಸ್ಸು ಯಾವುದು? ನಿಜವಾದ ಗುಡ್ಡ ಗವರಗಳು ಋಷಿಮುನಿಗಳು ಹೋಗ್ಯಾರ ಅಂದ್ರೆ ಅಂತೆ ವಿಶೇಷವಾಗಿ ಅವರಿಗೆಲ್ಲ ಅನ್ನ ಪ್ರಸಾದ ಕೊಡ್ತಕ್ಕಂಥ ಜಗತ್ತಿನಲ್ಲಿರ್ತಕ್ಕಂಥ ದುಡಿಯುವ ರೈತ ಹಾಗೂ ಎಲ್ಲ ಕಾರ್ಮಿಕ ವರ್ಗದವರಾಗಿರ್ಬೋದು, ಅವರಿಂದಲೇ ಎಲ್ಲರೂ ಚೆನ್ನಾಗಿ ಪ್ರಸಾದವನ್ನು ಮಾಡಿ ಊಟ ಮಾಡ್ತಾರೆ. ಮತ್ತು ಎಷ್ಟೋ ಗುಡ್ಡ ಗವರಕ್ಕೆ ಹೋದ್ರೂ ವಿಶೇಷವಾಗಿ ಮತ್ತೆ ಊರಿಗೆ ಮಾನವರ ಏಳಿಗೆಗಾಗಿ ಅನುಭವಕ್ಕೆ ಈ ಜನರಿಗೆ ಪಾಠ ಹೇಳಲಿಕ್ಕೆ ಇಲ್ಲಿಗೆ ಬರಬೇಕು. ಯಾವತ್ತು ಏನೋ ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥ ಆಗುವವುಗಳು ತಾವಾಗಿ ಭಗವಂತನ ಪ್ರೇರಣೆಯಿಂದ ನಡೀತಾ ಇರ್ತಾವೆ. ಪ್ರಕೃತಿಗೆ ವಿರುದ್ಧವಾಗಿ ಹಾಗೂ ನಾನೇ ಏನೋ ಒಂದು ಮಾಡ್ತೇನೆ ಅಂತ ಕೇಳಿ ಅಹಮ್ಮಿನಿಂದ, ಅಹಂಕಾರದಿಂದ ಮತ್ತೆ ತಪಸ್ಸು ಮಾಡಿ ಇನ್ನೊಬ್ಬರನ್ನ ತೊಂದರೆ ಕೊಡ್ತಂತ ಎಷ್ಟೋ ಹಿಂದಕ್ಕೆ ರಾಕ್ಷಸಿಗಳು ಹಾಳಾಗಿ ಹೋಗೋದನ್ನು ನಾವು ನೀವೆಲ್ಲ ನೋಡಿವಿ. ಸಹಜ ಧರ್ಮ ಸಹಜವಾಗಿ ನಡೆಯೋದು, ಸಹಜವಾಗಿ ಬದುಕೋದು, ಖುಷಿ ನೆಮ್ಮದಿಯಿಂದ ಬದುಕೋದು ಹೆಂಗಂತೇಳಿ ಶರಣರ ಮಾತು ಕೇಳಿದ್ರೆ ನಿಮ್ಮೆಲ್ಲರಿಗೆ ಅದ್ಭುತವಾದ ತಿಳುವಳಿಕೆ ಜ್ಞಾನ ಬರುತ್ತದೆ. ಅವ್ರು ಹೇಳ್ತಾರೆ ಶರಣರ ನಮ್ಮ ಕಡೆ, ಪಂಚೇಂದ್ರಿಯ ಸಪ್ತಧಾತುವನ್ನು ಅತಿಗಣದಲ್ಲಿ ಫಲವೇನು? ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರಗಳನ್ನು ಅತಿಗಣದಲ್ಲಿ ಫಲವೇನು? ಇವ ಕೊಂದ ಪಾಪ ನಿಮ್ಮನ್ನು ತಾಗುವುದು ಗೋಯೇಶ್ವರ ಅಂತ. ಈಗ ಪಂಚೇಂದ್ರಿಯಗಳು ಸಪ್ತಧಾತುವಿನಿಂದ ಆದ ಈ ಶರೀರ, ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ ಅಥವಾ ಪಾದ, ಈ ಎಲ್ಲ ರೀತಿಯಿಂದ ತಮ್ಮ ಕೆಲಸ ತಾವು ಕಾಯಕ ಅವಕ್ಕೆ ಸರಿಯಾಗಿ ಕೆಲಸ ಕೊಟ್ಟನಪ್ಪ ಅಂತಂದ್ರೆ ಮಾನವನ ಜೀವನ ಸರಿಯಾಗಿ ನಡೀತಾ ಇರುತ್ತೆ. ಅದಲ್ಲ ಹೋಗಿ ನಾವು ಯಾರನ್ನ ನೋಡಂಗಿಲ್ಲ, ಕಣ್ಣು ಮುಚ್ಚಬೇಕು, ಕೆಟ್ಟದ್ದು ಕೇಳಂಗಿಲ್ಲ, ಕಿವಿ ಮುಚ್ಚಬೇಕು, ಕೆಟ್ಟದ್ದು ಮಾತಾಡಂಗಿಲ್ಲ ಅಂತೇಳಿ ಬಿಟ್ನಪ್ಪ ಅಂತಂದ್ರೆ ಆ ಸಹಜ ಜೀವನ ಸಂಗಲ್ಲ. ಈ ಜಗತ್ತಿನ ಏನೇ ಇರಲಿ, ಏನೇ ಪ್ರಾಣಿ ಇರಲಿ, ಯಾವ ಪಕ್ಷಗಳು ಇರಲಿ, ಯಾರೇ ಮಾನವರಾಗಲಿ, ಯಾವ ಭಾಷೆದವ್ರನ್ನ ಆಗಲಿ, ಭಗವಂತ ನಿರ್ಮಾಣ ಮಾಡ್ತಕ್ಕಂಥ ಆ ವ್ಯಕ್ತಿಗಳು, ಶಕ್ತಿಗಳು ಅವೆಲ್ಲ ಕ್ರಿಯೆ ನಡೀತಕ್ಕಂಥದ್ದು. ಅದಕ್ಕೆ ನಾವು ಭಿನ್ನತೆ ಮಾಡಬಾರ್ದು.
ನಮ್ಮೊಳಗಿತ್ತಂದ್ರೆ ವಿಶೇಷವಾಗಿ ಹೆಂಗ ಸಂದರ್ಭ ಬರ್ತೈತೆ ಹಂಗ ಹೋಗ್ಬೇಕು. ಮತ್ತೆ ಹಂಗ ಬರ್ತಂತೇಳಿ ಹಂಗಲ್ಲ, ಯಾವ ಹೇಳ್ಯಾರ ವಿಶೇಷವಾಗಿ ಪಂಚ ಇಂದ್ರಿಯಗಳೇ ಪಂಚಲಿಂಗಗಳಾಗಬೇಕು. ಕಣ್ಣು ಶಿವಲಿಂಗ ಆಗ್ಬೇಕು, ಕಿವಿ ಪ್ರಸಾದಲಿಂಗ ಆಗ್ಬೇಕು, ಮೂಗು ಆಚಾರಲಿಂಗ ಆಗ್ಬೇಕು, ನಾಲಿಗೆ ಗುರುಲಿಂಗ ಆಗ್ಬೇಕು, ಚರ್ಮ ಅಥವಾ ಪಾದ ಜಂಗಮಲಿಂಗ ಆಗ್ಬೇಕು, ಸರ್ವಾಂಗ ಮಹಾಲಿಂಗ ಆಗ್ಬೇಕು. ಇದರ ಅರ್ಥನ ಬಲ್ಲವ್ರು ಕೂಡ ತಿಳಿದು ಬಲ್ಲವ್ರು ಕೂಡ ಅನುಭವ ಮಾಡಿ ವಿಶೇಷ ನಮ್ಮ ಜ್ಞಾನಿಗಳ ಹತ್ರ ಎಲ್ಲೆಲ್ಲಿ ಯೋಗಿಗಳು ಇರ್ತಾರೆ, ಎಲ್ಲೆಲ್ಲಿ ಗುರುಗಳು ಇರ್ತಾರೆ, ಎಲ್ಲೆಲ್ಲ ವಿಶೇಷವಾಗಿ ಅನುಭವಕ್ಕಿರ್ತಾರೆ ಅಂತಲ್ಲಿ ಇವನ್ನೆಲ್ಲ ತಿಳ್ಕೊಂಡು ಕಾಸಿ ಚೆನ್ನಾಗಿ ಬದುಕಬಹುದು. ಅದರಂಗ ಬದುಕಿದ್ದಾದ್ರೆ ಈ ಜಗತ್ತಿನೊಳಗ ನ್ಯಾಯ, ಕೋರ್ಟು, ಕಚೇರಿ, ಯುದ್ಧ ಏನೇನೇ ನಡೆಯುವುದಿಲ್ಲ. ಯಾಕಂದ್ರೆ ನಮ್ಮನ್ನ ನಾವು ಮರೆತು ಕ್ರಿಯೆ ಮಾಡಕತ್ತೀವಿ ಅಂದ್ರೆ ಎಲ್ಲ ಗದ್ದಲಕ್ಕೆ ಕೂತಾವ. ಅದರಂತೆ ನಾವು ಬದುಕಬೇಕಾದ್ರೆ ಏನು ಒಂದು ರೀತಿ ಒಂದು ಪಾಠ ಹಾಕಿಕೊಟ್ಟಿರ್ತಾರೆ ಶರಣರು. ಅದರಂತೆ ನಾವು ಹೋಗ್ಬೇಕು ಹೊರತಾಗಿ ಅವರು ಹೇಳಿದ ಮಾತುಗಳು, ಅವರು ಹೇಳಿದ ವಚನಗಳು ಬಾಯ್ಪಟ್ಟು ಮಾಡಿ ಗಟ್ಟಿ ಮಾಡಿ ರಾಗದಿಂದ ಪದ ಆಡಿದ್ರಪ್ಪ ಅಂದ್ರೆ ನಮಗೆ ನಿಜವಾದ ಸುಖ ಎಂದು ಸಿಗೋದಿಲ್ಲ. ಅವ್ರು ಎದಕ್ಕೆ ಹೇಳ್ಯಾರ, ಏನು ಹೇಳ್ಯಾರ ಅದನ್ನ ನಾವು ತಿಳ್ಕೊಬೇಕೈತಿ. ಅವ್ರು ಹೇಳ್ತಾರ, ಇನ್ನೊಂದು ಮಾತನ್ನ ಹೇಳ್ತಾರ ಪ್ರಭುದೇವರು, ತನವ ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ ಐದನೆಯ ಭ್ರಾಂತಿಯ ಬೇರ ಒಡೆದು ಸಂಸಾರ ಎಂಟೆಯ ಬೈದು ಬಿತ್ತಿದನೆಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಸುಸುಮ್ನಾದಿಂದ ಉದುಕವ ತಿದ್ದಿ ಬಸವಗಳೈವರು ಅಸಗೆಡಿಸಿಹರೆಂದು ಆವಾಗಲೂ ಈ ತೋಟಗಳು ಜಾಗರವಿದ್ದು ಶಶಿಯ ಕಡ ಸಲಹಿದನ ಕಾಣ ಗುಹೇಶ್ವರ ಅಂತ ನೋಡ್ರಿ. ವಿಶೇಷವಾಗಿ ಈಗ ಲೌಕಿಕದಾಗ ಎಲ್ಲರೂ ಬದುಕಬೇಕಾದ್ರೆ ತಮ್ಮ ಹೊಲದೊಳಗ ತಮ್ಮ ಗದ್ದೆಗಳಲ್ಲಿ ಆಗಿರ್ಬೋದು, ತಮ್ಮ ಬದುಕಿನಲ್ಲಿ ಆಗಿರ್ಬೋದು ವಿಶೇಷ ತೋಟ ಮಾಡ್ತಾರ. ಎಲ್ಲರ ಕುಟುಂಬ ಸಮೇತ ಚೆನ್ನಾಗಿ ಬದುಕ್ತಾರೆ. ಅದರಂತೆ ಪ್ರತಿಯೊಬ್ಬರು ತಮಗೆ ಸುಖ ಬೇಕಂದ್ರ, ತಮಗೆ ಜ್ಞಾನ ಬೇಕಂದ್ರ, ತಾವು ನೆಮ್ಮದಿಯಿಂದ ಇರಬೇಕಾಯ್ತಪ್ಪ ಅಂತಂದ್ರ ನಮ್ಮ ಶರೀರವೇ ಒಂದು ತೋಟ ಅಂತ. ಆ ತೋಟದಾಗ ಕೆಲಸ ಮಾಡಕ್ಕೆ ಏನ್ ಮಾಡ್ಬೇಕಂದ್ರೆ ಮನಸ್ಸು ಅಂತಕ್ಕಂಥದ್ದು ಬುದ್ಧಿಲೇ ಆಗ್ಬೇಕು. ಈಗ ಚಿದ್ರ ಆದಾಗ ಒಬ್ಬೊಬ್ಬರ ಇದ್ರೆ ಇದಾಗಂಗಿಲ್ಲ, ಒಬ್ಬೊಬ್ಬರ ಇದ್ದಪ್ಪ ಅಂತಂದ್ರ ಆ ಶಕ್ತಿ ಬರಂಗಿಲ್ಲ. ಅದರಂತೆ ಮನಸ್ಸು ಚದುರ ಆದ್ನಪ್ಪ ಅಂತಂದ್ರ ಅದು ಕೆಲಸ ಆಗಂಗಿಲ್ಲ. ಏಕಾಗ್ರತೆ ಮನ, ಒಂದೇ ಮನ ಆದಾಗ ಅದು ತೋಟದಾಗ ಕೆಲಸ ಮಾಡಕ್ ಬರ್ತೈತೆ ಅಂತ. ಮನವೇ ಗುದ್ದಲಿ ಮಾಡಿ ಅಗಿದು ಕಳೆದೆನಯ್ಯ ಭ್ರಾಂತಿಯ ಬೇರ. ಭ್ರಾಂತಿ ಬೇರೆ ಎಲ್ಲಿ ತನ ಒಳಗ ಹಂಗ ಚಿಗುರು ಇರ್ತೈತಿ, ಅಲ್ಲಿ ತನ ಜ್ಞಾನದ ಪರಿಚಯ, ಜ್ಞಾನದ ಪರಿಣಾಮ, ಜ್ಞಾನದ ಸಂಪತ್ತು ನಮ್ಗೆಂದು ದೊರೆಯಲಾರದು. ಈಗ ಸಣ್ಣ ಪಕ್ಷಿಗಳು, ಈಗ ಅಡವ್ಯಾಗ ಇರ್ತಕ್ಕಂಥ ಪಕ್ಷಿಗಳು ತತ್ತಿಟ್ಟು ಮರಿ ಎಬ್ಬಿಸ್ತಾವ, ರೆಕ್ಕೆ ಬರತನ ತಮ್ಮ ಬಾಯಾಗ ತಂದು ತನ್ನ ಸಣ್ಣ ಮಾಡಿ ಬದುಕಿಸ್ತಾವ. ಹಾರಾಡಕ್ಕೆ ರೆಕ್ಕೆ ಬಂದಾಗ ನಿಮ್ಮನ್ನ ನೀವು ಆಹಾರ ನೋಡ್ಕಿರಂತ ಹೆಂಗ ಕಳಿಸ್ತಾವ. ಅದರಂತೆ ಅದು ಭ್ರಾಂತಿ ಹಚ್ಚಿನಲ್ಲ, ಅವು ದೊಡ್ಡವಾದ್ರ ಮಕ್ಕಳು ದೊಡ್ಡವಾದ್ಗಳು. ಅದರಂತೆ ನಾವು ಏನ್ ಮಾಡಕತ್ತೀವಿ, ಭ್ರಾಂತಿನ ಬೇರೆ ತೆಗಿಬೇಕೀಗ. ನಾನು, ನಂದು, ನಮ್ಮವರು ಅಂತಕ್ಕಂಥದ್ದು. ವಿಶೇಷವಾಗಿ ಶರಣ ಧರ್ಮ ಏನಂತಂದ್ರ ತಾನು ಚೆನ್ನಾಗಿ ಬದುಕಬೇಕು, ಇನ್ನೊಬ್ಬರನ್ನ ಬದುಕಾಕ ಬಿಡಬೇಕು. ಇದು ಶರಣ ಧರ್ಮ. ಅಗಿದು ಕಳೆದನೆಯ ಭ್ರಾಂತಿಯ ಬೇರ ಒಡೆದು ಸಂಸಾರದ ಎಂಟೆಯ. ಸಂಸಾರದ ಎಂಟಿ ಗಟ್ಟಿಗೊಂಡ್ಬಿಟ್ರೆ ನಮ್ಗೆ ಏನ್ ಮಾಡ್ಬಿಡುತ್ತ, ಇಲ್ಲೇ ಬಿಗಿದ ಹಾಕಿಬಿಡುತ್ತ, ಮುಂದಕ್ಕೆ ಹೋಗಕ್ ಬಿಡಂಗಿಲ್ಲ ಅಂತ. ಸಂಸಾರನೇ ಸಾಗರಾಗಿ ನಮ್ಗೆ ಅಡ್ಡ ಸಮುದ್ರ ಆದಂಗೆ ಆಗ್ಬಿಡುತ್ತಂತ. ಅದರ ಎಂಟಿ, ಸಂಸಾರದ ಎಂಟಿನ ಒಡೆದು ಬಗೆದು ಬಿತ್ತಿದನೆಯ ಬ್ರಹ್ಮ ಬೀಜವ. ನೋಡ್ರಿ, ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವಗೆ ತೋರದಯ್ಯ ಸುಖ ತೋರದಯ್ಯ ಅಂತ. ಬಗೆದು ಬಿತ್ತಿದ ಆಳವಾಗಿ ಇಳಿಬೇಕು, ಒಳಕ ಆಳವಾಗಿ ನಮ್ಮ ಆತ್ಮದೊಳಗ, ಮನಸ್ಸಿನೊಳಗ, ಶರೀರದೊಳಗ
ಒಳಗೆ ಇದೆ ಶರೀರ ನಿನ್ನಗೆ, ಒಳಗೆ ಇರುವುದು ದಾರಿ ನಿನ್ನಗೆ, ಒಳಗ ಒಕ್ಕಿರೋ ಶರಣ ಬಲ್ಲನೆ ಬಳಿರು ರುದ್ರೇಶ ಅಂತ. ಏನಿದ್ದು ಒಳಗೆ ಶುದ್ಧ ಆಗಿ ಹೊರಗೆ ಬಂದಪ್ಪ ಅಂತಂದ್ರ ಲೌಕಿಕ ಅಲೌಕಿಕ ಎರಡು ಶುದ್ಧವಾಗಿ ನಡೀತಿರ್ತಾವಂತ. ಬಗೆದು ಬಿತ್ತಿದನೆಯ ಬ್ರಹ್ಮ ಬೀಜವ. ಬ್ರಹ್ಮ ಅಂದ್ರ ಆ ಮಾತಿನ ಮೊದಲ ನರಿದ ಆತನೇ ಬ್ರಹ್ಮ ನೋಡ್ರಿ. ಅದರಂತೆ ಮಾತಾಡಕ್ಕಿಂತ ಮುಂಚೆ ಮೌನೇನ ಕಲಾಮನಾಸ್ತಿ ಅಂದ್ರೆ ಆಲೋಚನೆ ಮಾಡಬೇಕು. ಅದೇ ವಿಶೇಷವಾಗಿ ಬ್ರಹ್ಮನ ಕೆಲಸ, ಬ್ರಹ್ಮನ ವಿಚಾರ. ಅಖಂಡ ಮಂಡಲ ಎಂಬ ಬಾವಿ ಪೂರ ಎಲ್ಲ ಲೌಕಿಕವನ್ನ ವಿಶೇಷವಾಗಿ ಬದಿಗಿಟ್ಟು ನಮ್ಮೊಳಗೆ ನಾವು ಹೇಳಿದಾಗ ಅಖಂಡ ಮಂಡಲ ಎಂಬ ಬಾವಿ, ಪವನವೇ ರಾಟಾಳ. ರಾಟಾಳ ಅಂದ್ರ ಹಗ್ಗ ಜಗ್ತು ನೋಡ್ರಿ ಒಳಗ ಇರ್ತಕ್ಕಂಥದ್ದು ಹಗ್ಗ ಯಾವ್ದಂದ್ರ ಪವನ ಅಂದ್ರೆ ಗಾಳಿ. ಗಾಳಿನೇ ಒಂದು ಹಗ್ಗ ಅಂತ. ಒಳಗ ನೀರು ತುಂಬಿರ್ತೈತಿ, ಮ್ಯಾಕ್ ಎಳೆದೈತಿ. ಒಳಗ ನೀರು ತುಂಬದೈತಿ, ಮ್ಯಾಕ್ ಎಳೆದೈತಿ. ಅಂದ್ರ ಸೋಹಂ ಅಂತಕ್ಕಂಥದ್ದು ಇದು ನಮ್ಮ ಉಸಿರಾಟದ ಐತಿ. ಉಸಿರಾಟ ಐತಿ ನೋಡ್ರಿ. ಒಳಕ ತಗೋಬೇಕು, ಹೊರ್ಯಾಕ ಬಿಡಬೇಕು, ಒಳಕ ತಗೋಬೇಕು, ಹೊರ್ಯಾಕ ಬಿಡಬೇಕು. ಅದ್ರ ಮೇಲೆ ಮನಸ್ಸು ಇರಬೇಕು. ಧ್ಯಾನಕ್ಕೆ ಕುಂತಾಗ ಪ್ರತಿಯೊಬ್ಬರು ನಿಧಾನವಾಗಿ ಯಾಕ ಮನಸ್ಸು ನೆಮ್ಮದಿ ಸಿಗ್ತೈತಿ, ಯಾಕ ಪ್ರತಿಯೊಬ್ಬರು ಕುನಮ್ಮಂಗ ತಾವು ಜಾಣರಾಗಿ ಶರಣರಾಗಿ ಬದುಕ್ತಾರಂತಂದ್ರ ಸುಮ್ಮನೆ ಕುಂತಾಗ ಮನಸ್ಸು ಏನೋ ಒಂದು ನಿಮಿಷಕ್ಕೆ 14 ಸಲ ಹೋಗೋದು ಬರೋದು ಮಾಡಬೇಕಂತ ಅಷ್ಟ. ಅದು ಏನಾರ ಉಸಿರು ಹೆಚ್ಚು ಕಮ್ಮಿ ಆಯ್ತಪ್ಪ ಅಂತಂದ್ರ ಶರೀರಕ್ಕೆ ತೊಂದರೆ ಆಗ್ತೈತೆ. ಆಮೇಲೆ ಗದ್ದು ಕೊಟ್ಟು ಏನೇನೇ ಕಾಯಿಲೆಗಳು ತುತ್ತಾಗಿ ಮನಸ್ಸನ್ನ ಕೆಟ್ಟು ಆತ್ಮದ್ರೋಹಿಯಾಗಿ ಏನೇನೋ ಮಾಡಕತ್ತಿ ಬಿಡ್ತು. ಯಾವಾಗ ಉಸಿರಾಟ ಏರುಪೇರಾದಾಗ. ಅದ್ರ ಸಲುವಾಗಿ ಪವನವೇ ರಾಟ ಆಳ, ಸುಸುಮ್ನಾಳದಿಂದ ಉದುಕವ ತಿದ್ದಿ ನೋಡ್ರಿ. ಬಸವಗಳೈವರು ಅಸಗಿಡಿಸಿಹರೆಂದು ಸಮತೆ ಸೈರಣಿ ಎಂಬ ಬೇಲಿಯಣಿಕ್ಕಿ. ಬಸವಗಳೈವರಂದ್ರೆ ಯಾರು? ಪಂಚ ಇಂದ್ರಿಗಳು. ಇವರು 5 ಮಂದಿ ಬಂದು ತೋಟನೆಲ್ಲ ಕೆಡಿಸಿಬಿಡ್ತಾರಂತ. ಇವರು ಕಣ್ಣು ಒತ್ತಟಿಗೆ ಹಾಕಿ, ನಾಲಿಗೆ ಒತ್ತಟಿಗೆ ಮಾತಾಡೋದು, ಮೂಗಿನ ಒಂದು ಒತ್ತಟಿಗೆ ಕೆಲಸ, ಶಬ್ದ ಕಡಿ ಕೆಲಸ. ಒಂದು ಮಲಕ್ಕ 5 ನಾಯಿ ಹಂಗೆ ಅಂಟ್ಬಿಡ್ತಾವ. ಅದರಂತೆ ಇವ್ರನ್ನ ಒಳಕ ತೋಟದಾಗ ಬಿಟ್ರ ಹಸಿಗೆಡಿಸಿಬಿಡ್ತಾರಂತೆ. ಅದ್ರ ಸಲುವಾಗಿ ಏನ್ ಮಾಡ್ಬೇಕು, ಅವ್ರನ್ನ ಬರ್ಲಾರ್ದಂಗೆ ಏನ್ ಮಾಡ್ಬೇಕು ಅಂತ ಧೈರ್ಯ ಹಚ್ಬೇಕಂತಂದ್ರ ಸಮತೆ ಸೈರಣೆ, ಸಮಾನತೆ ಹಾಗೂ ಮನಸ್ಸು ಮೃದುವಾಗಿ ಹೃದಯದಿಂದ ಇನ್ನೊಬ್ಬರಿಗೆ ನೋವಾಗಲಾರ್ದಂತೆ ನಾವು ಜೀವನ ಮಾಡಬೇಕು. ನಮ್ಮ ಜೀವನಕ್ಕೆ ಇನ್ನೊಬ್ಬರಿಂದ ತೊಂದರೆ ಆಗಲಾರ್ದಂತೆ ಅದನ್ನು ಕಾಪಾಡಬೇಕು. ಎಲ್ಲ ಭಗವಂತನ ಕಸಿ ನಾನು ಸುಮ್ಮನೆ ಬರಲ್ಲ, ಎಲ್ಲ ನಿಂದಪ್ಪ ಅನ್ಕಸಿ ಇದ್ದದ್ದೆಲ್ಲ ಕೊಡಕ್ ಬರಂಗಿಲ್ಲ. ಬಹಳ ಎಚ್ಚರದಿಂದ ಇರ್ಬೇಕಂತ. ಸಮತೆ, ಸಮಾನತೆ ಮತ್ತೆ ಸೈರಣೆ, ಅಷ್ಟು ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಎಂಬ ಬೇರೇನು ಹೆಚ್ಚಿ. ಆವಾಗಲೂ ಈ ತೋಟದಳು ಜಾಗರವಿದ್ದು ನೋಡ್ರಿ. ಯಾವಾಗನ ಕೇಳಿ ಈ ತೋಟದಾಗ ಜಾಗರದ ಇದ್ದು ಕಸಿ ಶಶಿಯನ್ನು ಸಲಹಿವಿನ ಕಾಣ ಗುಹೇಶ್ವರ ಅಂತ ಹೇಳ್ತಾರೆ ಶರಣರು. ಅದರಂತೆ ನಾವು ಜೀವನ ಮಾಡ್ಬೇಕತ್ತಪ್ಪ ಅಂದ್ರೆ ಮೈ ತುಂಬ ಕಣ್ಣು ಇರ್ಬೇಕಂತ. ಹೆಜ್ಜೆ ಇಡ್ಬೇಕತ್ತಪ್ಪ ಅಂದ್ರ ಭಗವಂತನ ಕಡೆಗೆ ನೆನಪು ಮಾಡಿ ಹೆಜ್ಜೆ ಇಡ್ಬೇಕಂತ. ನೋಡಿನಪ್ಪ ಅಂತಂದ್ರೆ ಲಿಂಗನ ನೋಡ್ಬೇಕಂತ. ಕೆಲಸ ಮಾಡಿದ್ನಪ್ಪ ಅಂತಂದ್ರ ಜಂಗಮವಾಗಿ ಮಾಡ್ಬೇಕಂತ. ನಾವೆಲ್ಲರ ಇರ್ಬೇಕಾತಪ್ಪ ಅಂತಂದ್ರ ಲಿಂಗವಾಗಿ ಇರ್ಬೇಕಂತ. ಎಚ್ಚರವಿರಬೇಕು ನುಡಿಯಲ್ಲಿ, ಮಚ್ಚರವಿರಬೇಕು ಪ್ರಪಂಚದಲ್ಲಿ, ಅಚ್ಚೊತ್ತಾಗಿರೋಕ ಮನ ಲಿಂಗದಲ್ಲಿ. ಈಗ ಮುಂಜಾನಿಂದ ಸಾಯಂಕಾಲ ಮಾತಾಡ್ತು, ಯಾರನ್ನ ಎಲ್ಲಿನಾಗಲೇ ಜಗಳ ನಡೆದಾಗ ನುಡಿಯಲ್ಲಿ ಎಚ್ಚರ ತಪ್ಪಿ ಮಾತಾಡ್ಬಿಡ್ತು.
ಎಚ್ಚರ ತಪ್ಪಿದಾಗ ಮಾತ್ರ 12 ಸಮಸ್ಯೆಗಳು, 12 ತೊಂದರೆಗಳು ನಾವು ಜೀವನಕ್ಕೆ ಅಡ್ಡಿಯಾಗಿ ಎಷ್ಟೋ ದಿನ ಬದುಕೋದು ಜೀವನ ಅಲ್ಲಿಗೆ ರದ್ದು ಮಾಡಿಬಿಡ್ತು. ಅದ್ ಸಲಿಗೆ ಏನಾರು ಮಾತಾಡ್ಬೇಕತ್ತಪ್ಪ ಅಂದ್ರೆ ನುಡಿ ಒಳಗ ಎಚ್ಚರದಿಂದ ಮಾತಾಡಬೇಕು. ಆಮೇಲೆ ಮತ್ಸರವಿರಬೇಕು ಪ್ರಪಂಚದಲ್ಲಿ. ಲೌಕಿಕ ಮಾಡಬಾರ್ದಂತ ಯಾರು ಹೇಳಿಲ್ಲ, ಯಾವ ಶರಣರು ಹೇಳಿರ, ಯಾರು ಸುಮ್ಮನೆಗಳನ್ನು ಹೇಳಿಲ್ಲ. ಅಂದ್ರೆ ಮತ್ಸರ ಇರಬೇಕು, ಅಂದ್ರೆ ಸಹಜತೆಯಿಂದ ಇರಬೇಕು. ನಮಗೆ ಯಾವ ತೊಂದರೆ ಕೊಟ್ಟಿರ್ಬಾರ್ದು, ನಮ್ಮನ್ನ ಒತ್ತಾಯ ಮಾಡಿರ್ಬಾರ್ದು, ನಾವು ಒತ್ತಡಕ್ಕೆ ಬೀಳ್ಬಾರ್ದು, ಒತ್ತಡಕ್ಕೆ ಸಿಗಬಾರ್ದು. ಸಹಜವಾಗಿ ಬರಬೇಕು, ಸಹಜವಾಗಿ ಹೋಗ್ತಾ ಇರಬೇಕು, ಸಹಜವಾಗಿ ಮನೆಗಿರ್ಬೇಕು, ಸಹಜವಾಗಿ ಹೊರಗೆ ಹೋಗ್ಬೇಕು, ಜನರು ಕೂಡ ಸಂಪರ್ಕ ಮಾಡ್ಕೋಬೇಕು. ಯಾರೇ ಏನೇ ಕಂಡ್ಲು ಅದನ್ನ ಭಗವಂತನ ಸ್ವರೂಪ ಅಂತ ತಿಳಿಬೇಕು. ಆಮೇಲೆ ಇದನ್ನ ಮಾಡೇ ತೀರ್ತ ಎಲ್ಲೇ ಮತ್ತೆ ಇದು ಮಾಡೇ ತೀರ್ತ ಅಂತಂದು ಗದ್ಲಕ್ಕೆ ಕೇಳ್ಕೊಬಾರ್ದು. ಕೆಲಸ ಕಾಯಕ ಮಾಡೋದನ್ನ ಬಿಟ್ಟಿರ್ಬಾರ್ದು. ಮತ್ಸರವಿರಬೇಕು ಪ್ರಪಂಚದಲ್ಲಿ. ಆಮೇಲೆ ಅಚ್ಚೊತ್ತಾಗಿರಬೇಕು ಮನ ಲಿಂಗದಲ್ಲಿ. ಚಂಚಲವಾದ ಮನ ಆ ಕಡೆ ಹೋಗ್ಲಾರ್ದಂತೆ ನಾವು ಶರೀರ ಹಿಡ್ಕೊಂಡು ಧ್ಯಾನಕ್ಕೆ ಕುಂತಾಗ ಮನಸ್ಸು ಇಲ್ಲೇ ಅರ್ಧಾಡಕ್ಕೆ ಹೋತಿರುತ್ತೆ. ಅದ್ರ ಪಾಲಿಗೆ ಅದನ್ನ ಬಿಟ್ಟು ಬಿಡಬೇಕು. ಯಾವಾಗ ಅದರಿಂದ ನಾವು ಬೆನ್ನತ್ತಿದಂಗಲ್ಲ ಅದು ಮತ್ತೆ ಕರ್ಕೊಂಡು ಹೋಗ್ಬಿಡ್ತಂಗ ಮುಂದೆ. ಒಬ್ರು ಹೇಳಿದ್ರಂತ, ತಪಸ್ಸಿ ಧ್ಯಾನ ಕುಂದ್ರಬೇಕಂದ್ರೆ ಏನೇನ್ ಮಾಡ್ಬೇಕು, ಹೆಂಗಿರ್ಬೇಕು, ಹೆಂಗ್ ಕೊಡ್ಬೇಕಂತ ಗುರು ಅಂತ ಕೇಳಕ್ ಹೋದ್ರಂತೆ. ಅವಾಗ ಆ ಗುರುಗಳು ಅಂದ್ರಂತ್ರ, ಏನನ್ನ ಯಾವಾಗನ ಕುಂದ್ರಪ್ಪ, ಯಾವಾಗನ ಧ್ಯಾನ ಮಾಡು, ಮಂಗಗಳು ಅಷ್ಟೇ ನಿನ್ನ ಮನಸ್ಸಿನಾಗ ಬರಬಾರ್ದು ಅಂದ್ರಂತ. ಅವ್ರು ಈತ ಗೊತ್ತೇ ಇದ್ದಿಲ್ಲ, ಮಂಗಮ್ಮದ ಗೊತ್ತಿದ್ದಿಲ್ಲ, ಅವನ್ನೆಲ್ಲ ದಾಸ ಇದ್ದಿಲ್ಲ, ಕಲ್ಪನಾ ಇದ್ದಿಲ್ಲ. ಅವನ್ ನೆನಪಿನಾಗ ಕುಂತ್ಕೊಂಡ್ಬಿಟ್ಟು ಮಂಗಗಳು ಅಷ್ಟೇ ನೆನಪಿನಾಗ ಬರ್ಬಾರ್ದು ಅಂದ್ರೆ 108 ಹೇಳ್ಬೇಕಲ್ಲಿ ಅಡ್ಡಾಡಿ ನೋಡಿದ್ವಲ್ಲ ತಿಳಿಯಕ್ ಬರಕತ್ತಿಬಿಟ್ಟು. ಮತ್ತೆ ಧ್ಯಾನ ಕುಂತಾಗ ಅವ ಹೇಳ್ಬಿಟ್ರಲ್ಲ ಅವ್ರು, ಮಂಗಗಳು ಅಡ್ಡ ಬರಬಾರ್ದು ಅಂತ. ಮತ್ತೆ ಅದರಂತೆ ಹೋಗಂಗಿಲ್ಲ. ಅದಕ್ಕೆ ನಾವು ಧ್ಯಾನ ಮಾಡ್ಬೇಕಾಯ್ತಪ್ಪ ಅಂತಂದ್ರ ವಿಶೇಷವಾಗಿ ತಪಸ್ಸು ಅಂದ್ರೆ ಏನು, ಸುಮ್ಮನೆ ಇರೋದು. ಹೆಚ್ಚಾಗಿ ಎಲ್ಲರಿಗಿಂತ ಹೆಚ್ಚಾಗಿ ತಪಸ್ಸು ಸುಮ್ಮನೆ ಇರೋದು. ಏನೇನು ಕಾಯಕ ಕರ್ಮ ಧರ್ಮ ಏನು ಬಂದಾಗ ಮಾತ್ರ ಪ್ರದರ್ಶನ ಮಾಡೋದು. ಅದರಂತೆ ಧ್ಯಾನ ಕುಂದ್ರಬೇಕತ್ತಪ್ಪ ಅಂದ್ರ ಅಚ್ಚೊತ್ತಾಗಿರೋಕು ಮನ ಲಿಂಗದಲ್ಲಿ. ಮನಸ್ಸು ಲಿಂಗದಾಗ ಬೆರೆತು ಬಿಟ್ರ ಅದೇ ನಿಜವಾದ ಧ್ಯಾನ. ಅದರಂತೆ ನಾವು ನೀವೆಲ್ಲ ವಿಶೇಷವಾಗಿ ಸಂಘದಲ್ಲಿ 2 ಉಂಟು ಅಂತ ಹೇಳ್ಯಾರ, ಒಂದು ಇಡೀ ಒಂದು ಗುಡ ಅಂತ. ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗಮ ದೇವ ಅಂತ. ಸತ್ಸಂಗ ಮಾಡೋಣ, ದುಸ್ಸಂಗ ಬಿಡೋಣ. ಒಳ್ಳೆ ರೀತಿಯಿಂದ ಬದುಕಿ ನಮ್ಮ ತಿಳಿದನ್ನ ಇನ್ನೊಬ್ಬರಿಗೆ ಹಂಚಿ ಚೆನ್ನಾಗಿ ಬದುಕಂತ ಹೇಳುತ್ತಾ ಈ ಕಾರ್ಯಕ್ರಮ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸೋಣ. ಎಲ್ಲರಿಗೂ ಶರಣಾರ್ಥಿಗಳು.